ಸುಖಶಾಸ್ತ್ರ ಸತ್ಯಶಾಸ್ತ್ರ. ಶಾಸ್ತ್ರ ಹೇಳ್ತೀನಿ ತಾಯಿ, ಶಾಸ್ತ್ರ ಹೇಳ್ತೀನಿ. ಹಿಂದೆ ಆಗಿರೋದು ಮುಂದೆ ಆಗೋದು ಎಲ್ಲ ಸತ್ಯ ಹೇಳ್ತೀನಿ ತಾಯಿ. ಶಾಸ್ತ್ರ ಹೇಳ್ತೀನಿ ತಾಯಿ, ಶಾಸ್ತ್ರ. ಸುಖಶಾಸ್ತ್ರ, ಸತ್ಯವಾದ ಶಾಸ್ತ್ರ. ಶಾಸ್ತ್ರ ಹೇಳ್ತೀನಿ, ಗಿಣಿಶಾಸ್ತ್ರ ಹೇಳ್ತೀನಿ. ಬದಿ ಗಿಣಿಶಾಸ್ತ್ರ ಕೇಳ್ತೀರಾ? ನನಗದ್ರಲ್ಲೆಲ್ಲ ನಂಬಿಕೆ ಇಲ್ಲ ನೋಡಿ. ಹಿಂದೆ ಆಗಿರೋದು ಮುಂದೆ ಆಗೋದನ್ನೆಲ್ಲ ನಿಖರವಾಗಿ ನಮ್ಮ ಸುಖ ಪಕ್ಷಿ ಹೇಳ್ತಾನೆ, ಕೇಳಿ ಬುದ್ಧಿ. ರೀ, ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ನನ್ನ ಸಮಸ್ಯೆ ನನಗೆ ಹೊರಡಿ. ನಿಮ್ಮ ಸಮಸ್ಯೆಗೆ ಈ ಶುಕ ಪಕ್ಷಿ ಪರಿಹಾರ ಹೇಳ್ತಾನೆ, ಕೇಳಿ. ಯೋ, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವ ನಿನಗೆ? ಈಗಿನ ಕಾಲದಲ್ಲಿ ಯಾವನಿಗೆ ಇದನ್ನೆಲ್ಲ ನಂಬ್ತಾನೆ? ನಂಬಿದರೆ ಮಾತ್ರ ಬದುಕು, ನಂಬದಿದ್ದರೆ ತೊಡಕು ಅನ್ನೋ ಹಿರಿಯರ ಮಾತು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಶುಕರಾಯ, ದಣಿಗಳು ತುಂಬಾ ಬೇಜಾರಲ್ಲಿದ್ದಾರೆ. ಅವರ ಬೇಸರಕ್ಕೆ ಕಾರಣ ಏನು ಎಂಬುದನ್ನು ಹೇಳುವ. ಶುಕ ಪಕ್ಷಿ ನುಡಿತೈತೆ, ಶುಕ ಪಕ್ಷಿ ನುಡಿತೈತೆ, ಸತ್ಯವ ನುಡಿತೈತೆ. ಶುಕರಾಯ, ಬುದ್ಧಿ, ನಿಮ್ಮನ್ನು ಬಾಧಿಸುತ್ತಿರುವುದು ಒಂದು ಹೆಣ್ಣಿನ ವಿಚಾರ ತಾನೇ? ಶುಕರಾಯ, ಆ ಹೆಣ್ಣು ಯಾರು ಎಂಬುದನ್ನು ತಿಳಿಸು. ನಿಮಗೆ ಪ್ರೀತಿ ಪಾತ್ರವಾಗಿರುವ ನಿಮ್ಮ ಹೆಂಡತಿಯ ವಿಷಯದಲ್ಲಿ ನಿಮಗೆ ಯೋಚನೆ ಅಂತ ಈ ಶುಕರಾಯ ಹೇಳ್ತಾ ಇದ್ದಾನೆ. ಶುಕರಾಯ, ಇವರು ಯಾವ ತೊಂದರೆಯಿಂದ ಬಳಲುತ್ತಿದ್ದಾರೆ ಎಂಬುದನ್ನು ಹೇಳು. ನೀವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ಮ ಧರ್ಮಪತ್ನಿಯವರ ಕಣ್ಣಿನ ಸಮಸ್ಯೆಯಿಂದ ನೀವು ಆತಂಕದಲ್ಲಿದ್ದೀರಿ. ಹೌದು, ನೀವು ಹೇಳಿದಷ್ಟು ಸತ್ಯ. ಈಗ ಶುಕಶಾಸ್ತ್ರದ ಮೇಲೆ ನಂಬಿಕೆ ಬಂತು ತಮಗೆ? ಹಾ, ಬಂತು. ನಿಮ್ಮ ಸಮಸ್ಯೆಗೆ ನಿಖರವಾದ ಪರಿಹಾರ ಈ ಶುಕರಾಯ ಹೇಳ್ತಾನೆ. ನನ್ನ ಹೆಂಡತಿಗೆ ಕಣ್ಣಿನ ಸಮಸ್ಯೆ ಇದೆ. ಡಾಕ್ಟ್ರ್ ಹತ್ರ ತೋರಿಸೋಣ ಅಂತಂದರೆ ಅದಕ್ಕೆ ಅವ್ರು ಒಪ್ತಾ ಇಲ್ಲ. ಯಾರಾದರೂ ನಾಟಿ ವೈದ್ಯರ ಹತ್ರನೋ ಅಥವಾ ಆಯುರ್ವೇದಿಕ್ ವೈದ್ಯರ ಹತ್ರನೋ ತೋರಿಸಿ ಅಂತ ಹಠ ಹಿಡಿದಿದ್ದಾರೆ. ಆದರೆ ಇಲ್ಲಿ ಸುತ್ತಮುತ್ತ ಹಳ್ಳೀಲಿ ನಾಟಿ ವೈದ್ಯರಾಗಲಿ ಅಥವಾ ಆಯುರ್ವೇದಿಕ್ ವೈದ್ಯರಾಗಲಿ ಇಲ್ಲ. ಪರಿಹಾರ ಬೇಕು ತಾನೆ? ಶುಕರಾಯ, ಯಜಮಾನರ ಸಮಸ್ಯೆಗೆ ಪರಿಹಾರ ಏನು ಎಂಬುದನ್ನು ತಿಳಿಸು. ನಿಮ್ಮ ಹೆಂಡತಿ ಕಣ್ಣಿಗೆ ಚಿಕಿತ್ಸೆ ಕೊಡುವ ವೈದ್ಯ ಪುಷ್ಪಗಿರಿಯಲ್ಲಿದ್ದಾನೆ ಅಂತ ಈ ಶುಕರಾಯ ಹೇಳ್ತಾ ಇದ್ದಾನೆ. ಇಲ್ಲಿಂದ ಪೂರ್ವಕ್ಕೆ 20 ಮೈಲಿ ದೂರದಲ್ಲಿರುವ ಪುಷ್ಪ ಪರ್ವತ ಎಂಬ ಬೆಟ್ಟವಿದೆ. ಅದರ ತಪ್ಪಲಲ್ಲಿ ಪುಷ್ಪಗಿರಿ ಎಂಬ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಪುಷ್ಪನಾಥ ಎಂಬ ನಾಟಿ ವೈದ್ಯನಿದ್ದಾನೆ. ಅವನ ಕೈಗುಣ ತುಂಬಾ ಚೆನ್ನಾಗಿದೆ. ಅವನು ಕೂಡ ಗಿಡ ಮೂಲಿಕೆ ಔಷಧಿಯಿಂದ ನಿಮ್ಮ ಹೆಂಡತಿಯ ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು.
ಅರ್ಜುನ್ ನಾನ್ ಬೀಸಿರೋ ಬಲೆಯಲ್ಲಿ ಸಿಕ್ಕಿ ಒದ್ದಾಡ್ತಿರೋ ಪಕ್ಷಿ ನೀನು. ನನ್ನ ಮಾಯಾ ಮಗನ ಬೆನ್ನಟ್ಟಿ ಬರೋ ರಾಮ ನೀನು. ಆ ರಾಮ ಹೇಗೆ ವಿರಹ ವೇದನೆಯಿಂದ ನರಳಿ ಒದ್ದಾಡಿದ್ನೋ ನೀನು ಹಾಗೆ ಒದ್ದಾಡ್ತೀಯ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಬಾ ಅರ್ಜುನ್, ಪುಷ್ಪಗಿರಿಗೆ ಬಾ. ಅಮೃತವ್ರೆ, ನೀವು ಹೇಳ್ದಾಗೆ ನಾಟಿ ಔಷಧಿನೋ ಅಥವಾ ಆಯುರ್ವೇದಿಕ್ ಔಷಧಿನೋ ತರೋದಕ್ಕೆ ಇಲ್ಲಿ ಅಕ್ಕಪಕ್ಕದ ಹಳ್ಳಿಗೆ ಹೋಗ್ತಾ ಇದ್ದೀನಿ. ನೀನ್ ಹೋಗ್ತಿರೋದಲ್ಲ, ನಾನೇ ನಿನ್ನನ್ನು ಕರ್ಸ್ಕೊಳ್ತಿರೋ. ಕೃಷ್ಣನ ಕೊಳಲಿನ ನಾದಕ್ಕೆ ಮನಸೋತು ಓಡಿ ಬರೋ ಗೋಪಿಕೆ ಅರ್ಥ ನನ್ನ ಮೋಹದ ಮಾಯಾ ಕರೆಗೆ ನೀನು ಓಡೋಡ್ ಬರ್ತಾ ಇದೆಯಾ. ನೀನ್ ನನ್ನ ಹತ್ರ ಬರ್ತಾ ಇದೆಯಾ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನನಗೆ ರೋಮಾಂಚನ ಆಗ್ತಿದೆ. ನಿಮ್ಗೆ ಬೇಸರ ಆಯ್ತಾ? ನಿಮ್ಗೆ ಬೇಸರ ಆಯ್ತಾ? ಯಾಕೆ? ನಾನು ಆಯುರ್ವೇದನೋ ಅಥವಾ ನಾಟಿ ಔಷಧಿನೇ ಬೇಕು ಅಂತ ಹಠ ಹಿಡ್ತಿದ್ದಕ್ಕೆ. ನಾನು ಆಯುರ್ವೇದನೋ ಅಥವಾ ನಾಟಿ ಔಷಧಿನೇ ಬೇಕು ಅಂತ ಹಠ ಹಿಡಿದಿದ್ದಕ್ಕೆ? ಇಲ್ಲ, ಖಂಡಿತ ಇಲ್ಲ. ಅರ್ಜುನ್ ಅವರೇ, ನಿಮಗೆ ಎಷ್ಟೇ ಕಷ್ಟ ಆದರೂ ದಯವಿಟ್ಟು ತಗೊಂಡು ಬನ್ನಿ. ಸರಿ, ತಂದೆ ತರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ನನ್ನ ಮಾಯೆನ ಮೀರೋ ಶಕ್ತಿ ನಿನಗೂ ಇಲ್ಲ, ಅಮೃತಗೂ ಇಲ್ಲ. ನೋಡಿ ಅಮೃತ ಅವರೇ, ನಾನು ಹೋಗಿ ಬರೋವರೆಗೂ ನೀವು ತುಂಬ ಹುಷಾರಾಗಿರ್ಬೇಕು. ಹಾಂ, ನಿಮಗೆ ದೃಷ್ಟಿ ಕಾಣ್ತಿಲ್ಲ ಅಂತ ಯಾರಿಗೂ ಒಂದು ಚೂರು ಅನುಮಾನ ಬರಬಾರ್ದು. ಹೊರಗಡೆ ಮ್ಯಾನೇಜ್ ಮಾಡೋದಕ್ಕೆ ನಂದೇ ಇರ್ತಾನೆ. ಯಾರಿಗೂ ಅನುಮಾನ ಬರದೇ ಹಾಗೆ ಅವ್ನು ಮೇಂಟೈನ್ ಮಾಡ್ತಾನೆ. ಹಾಗೆ ನೀವು ರೂಮ್ ಒಳಗೆ ಬಂದಾಗ ಎಲ್ಲಿರಬೇಕು, ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ, ಮಂಚದಿಂದ 1, 2 ವಾಶ್ರೂಮ್. ಮಂಚದಿಂದ 10 ಹೆಜ್ಜೆಗೆ ವಾಶ್ರೂಮ್ ಇದೆ, ಗೊತ್ತಾಯ್ತಾ? ಇಲ್ಲಿಂದ 1 ಸರಿ, ಹೇಳಿದ್ನೆಲ್ಲ ಒಂದೇ ಸಲಗೆ ಅರ್ಥ ಮಾಡ್ಕೋತೀರಾ? 12. ಎಸ್. ಇಲ್ಲಿ ಎಡಕ್ಕೆ ತಗೊಂಡ್ರೆ ನಮ್ಮ ಕೋಣೆ. ಎಸ್. 1 ನಿಮಿಷ ಬಂದೆ. ಅರ್ಜುನ್ ಅವರೇ, ಏನದು ಶಬ್ದ? ಅಮೃತ ಅವರೇ, ಬಾಗಿಲಿಗೆ ಫಾರ್ಚೂನ್ ಬೆಲ್ ಹಾಕಿದ್ದೀನಿ. ಯಾರೇ ಕೋಣೆ ಒಳಗೆ ಬರಬೇಕಾದ್ರೇನೋ ಇದಕ್ಕೆ ತಾಗಿ ಸೌಂಡ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಹಾಂ, ಅಮೃತ ಅವರೇ,
ಯಾಕೆ ಕಣ್ಣಲ್ಲಿ ನೀರು? ಅರ್ಜುನ್ ಅವರೇ, ನಿಮ್ಮ ಈ ನಿಷ್ಕಲ್ಮಶವಾದ ಪ್ರೀತಿನ ನನ್ನ ಹೃದಯ ಅನುಭವಿಸ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸಾಕಷ್ಟು ಜನ ಗಂಡಂದ್ರು ತಮ್ಮ ಹೆಂಡತಿನ ಕಡೆಗಣಿಸ್ತಾರೆ. ಆದರೆ ನೀವು ಎಷ್ಟು ಪ್ರೀತಿಯಿಂದ, ಎಷ್ಟು ಕಳಕಳಿ ಕಾಳಜಿಯಿಂದ ನನ್ನನ್ನು ನೋಡ್ಕೋತಾ ಇದ್ದೀರಾ. ಅದು ನನ್ನ ಕರ್ತವ್ಯ ಕಣ್ರಿ. ಈಗ ಮಹಾರಾಣಿಯವ್ರ ಅಪ್ಪಣೆ ಕೊಟ್ರೆ ನಾವು ಹೋಗಿ ಔಷಧಿ ಥರ ಪ್ರಯತ್ನ ಮಾಡ್ತೀವಿ. ಅಪ್ಪಣೆ ಆಗಿದೆ, ನೀವಿನ್ನೂ ಹೋಗಿ ಬನ್ನಿ. ಅಮ್ಮ, ಅರ್ಜುನ್, ಏನೋ ಇದು ಲಗೇಜ್ ಸಮೇತ ರೂಮಿಂದ ಬರ್ತಾ ಇದೆಯಾ? ಹೌದಮ್ಮ, ಸ್ವಲ್ಪ ಹೊರಗೆ ಹೋಗ್ಬೇಕಿತ್ತು. ಅರ್ಜುನ್, ಏನಿದು ಹೇಳ್ದೆ ಕೇಳ್ದೆ ಹೊರಟಿದ್ಯಲ್ಲ? ಏನೋ ಎಲ್ಲಿಗೆ ಹೊರಟಿದ್ಯಾ ಸರಿಯಾಗಿ ಹೇಳು. ಒಂದು ಹೊಸ ಬಿಸ್ನೆಸ್ ಮೇಲೆ ಹೊರಗೆ ಹೊರಟಿದ್ದೀನಪ್ಪ. ಕೆಲಸದ ಮೇಲೆ ಅಂತಂದ್ರೆ ನಮಗೇನು ಅರ್ಥ ಆಗುತ್ತೆ, ಅದೇನು ಅಂತ ಬಿಡಿಸಿ ಹೇಳು. ಅಪ್ಪ, ಒಂದು ಹೊಸ ಬಿಸ್ನೆಸ್ ಮೇಲೆ 1-2 ದಿನ ಹೊರಗೆ ಹೋಗ್ತಾ ಇದ್ದೀನಿ. ಅರ್ಜುನ್, ಇರೋ ಬಿಸ್ನೆಸ್ನ ನೋಡ್ಕೊಂಡ್ರೆ ಸಾಕಾಗಿದೆ. ಇನ್ಯಾಕೆ ಹೊಸ ಬಿಸ್ನೆಸ್ಸು? ನೋಡು, ನಿಮ್ಮ ಅಪ್ಪನ ವ್ಯವಹಾರನ ಸರಿಯಾಗಿ ನೋಡ್ಕೊಂಡ್ರೆ ಅದೇ ಸಾಕು. ಅಣ್ಣ, ಇನ್ನಾಗ ತಾನಾಗ್ತಾನೆ ಹೊರಗಡೆ ಹೋಗ್ತಾ ಇದೆ. ಹೊರಗಡೆ ಹೋದರೆ ನಾಗಿಣಿನ ಮುಗಿಸೋದು ತುಂಬ ಸುಲಭ ಆಗುತ್ತೆ. ಈ ಮುದುಕಿ ಅದಕ್ಕೂ ಕಲ್ಲು ಹಾಕೋದು ಹೊರಟಿದ್ದಾಳೆ. ಏನಾದರೂ ಹೇಳಿ ಆ ಮುದುಕಿ ಬಾಯಿ ಮುಚ್ಚು. ಹಾಂ ಅರ್ಜುನ್, ಹಾಂ, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಅಮ್ಮ, ಅವನೀಗ ಬೆಳೆದಿದ್ದಾನೆ. ಅಪ್ಪನ ನೆರಳಲ್ಲಿರೋದಕ್ಕಿಂತ ಸ್ವತಂತ್ರವಾಗಿರಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ದೊಡ್ಡವರಾದ ನಾವು ಅದನ್ನು ಪ್ರೋತ್ಸಾಹಿಸ್ಬೇಕು. ಅದನ್ನು ಬಿಟ್ಟು ಅಪ್ಪ ಹಾಕಿದ ಆಲದ ಮರ ಅಂತೇಳಿ ಅದರಲ್ಲೇ ಒದ್ದಾಡಬೇಕು ಅಂತ ಹೇಳ್ತಿದ್ಯಲ್ಲ ನೀನು. ಅರ್ಜುನ್, ನೀನು ಹೊಸ ಬಿಸ್ನೆಸ್ನ ಶುರು ಮಾಡ್ತೀನಿ ಅಂತ ಹೇಳ್ತಿರೋದನ್ನು ಕೇಳಿ ನನಗಂತೂ ತುಂಬ ಸಂತೋಷ ಆಗಿದೆ. ಆದರೆ ಯಾವ ಬಿಸ್ನೆಸ್ ಅಂತ ಹೇಳಿ ಶುರು ಮಾಡು. ಸಾರಿ ಅಪ್ಪ, ಬಿಸ್ನೆಸ್ ಎಲ್ಲ ಸಕ್ಸಸ್ ಆದಮೇಲೆ ನಾನು ನಿಮಗೆ ಯಾವ ಬಿಸ್ನೆಸ್ಸು ಏನು ಬಿಸ್ನೆಸ್ ಅಂತೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ಹೇಳು ಅಂತ ದಯವಿಟ್ಟು ಬಲವಂತ ಮಾಡಬೇಡಿ. ಸರಿ, ನೀನು ಇಷ್ಟು ಹೇಳಿದ ಮೇಲೂ ನಿನ್ನನ್ನು ಬಲವಂತ ಮಾಡಿ ನಿನ್ನ ಮನಸ್ಸು ನೋಯಿಸೋಕೆ ನನಗೆ ಇಷ್ಟ ಇಲ್ಲ. ಹೋಗು. ಹೇ ವಿಷ್ಣು, ಏನು ಹೇಳ್ತಾ ಇದೀಯ ನೀನು? ಅಮ್ಮ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ? ಬೆಳೆಯೋ ಮಕ್ಕಳನ್ನ ಬೆಳೆಯೋದಕ್ಕೆ ಬಿಡಬೇಕು, ಚಿವುಟಬಾರ್ದು. ನಿಮ್ಮ ಕಣ್ಣಿನ ಔಷಧಿ ಆದಷ್ಟು ಬೇಗ ತರ್ತೀನಿ ಅಮೃತವ್ರೆ. ಅಜ್ಜಿ, ಅಮ್ಮ, ಬರ್ತೀನಿ. ಅಪ್ಪ, ಚಿಕ್ಕಪ್ಪ, ಬರ್ತೀನಿ. ಸರಿ, ಹೋಗು ಹೋಗು. ಏನ್ರಿ ಇದು, ನೀವಿಬ್ರು ಹೋಗು ಅಂತ ಹೇಳ್ತಾ ಇದ್ದೀರಲ್ಲ? ಅಲ್ಲ, ಯಾರಾದರೂ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬಾ ಅಂತ ಅನ್ಬೇಕು. ಅಮ್ಮ, ನೀನಿನ್ನೂ ಹಳೆ ಕಾಲ, ಹಳೆ ಶಾಸ್ತ್ರ ಸಂಪ್ರದಾಯದೆಲ್ಲ ಇದೆಯಲ್ಲಮ್ಮ. ಹಾಗಲ್ಲ ಕಣೋ. ಪ್ಲೀಸ್, ನಾವು ಯಾವಾಗಲೂ ಅಪ್ಡೇಟ್ ಆಗ್ತಿರ್ಬೇಕಮ್ಮ. ಅಮೃತವ್ರೆ, ಹೋಗಿ ಬರ್ತೀನಿ. ನಂದ, ನಿನ್ನ ಹತ್ರ ಒಂದು ರಿಕ್ವೆಸ್ಟು. ಯಾಕೋ ಈಗ ಹೇಳ್ತಿದ್ಯಾ? ಇಷ್ಟು ಬೇಗ ನಾನು ನಿಂಗೆ ದೂರದನಾಗೋದ್ನಾ? ನೋಡು, ರಿಕ್ವೆಸ್ಟ್ ಎಲ್ಲ ಬೇಡ. ನೀನು ಆರ್ಡ್ರ್ ಮಾಡೋ ಜಾಗದಲ್ಲಿರೋ ಅನ್ಕೊಣೋ, ಏನಾದರೂ ಆರ್ಡ್ರ್ ಮಾಡು, ಅದೇ ಲಕ್ಷಣ. ಹೇಳು. ನೋಡು, ಅಮೃತ ಅವ್ರ ಪರಿಸ್ಥಿತಿ ನಿಂಗೆ ಚೆನ್ನಾಗಿ ಗೊತ್ತು. ಅವ್ರು ಕಣ್ಣು ಕಾಣೋದಿಲ್ಲ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾನು ಮತ್ತೆ ಬರೋವರೆಗೂ ಯಾರಿಗೂ ಒಂದು ಚೂರು ಅನುಮಾನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಡೋಂಟ್ ವರಿ ಗೆಳೆಯ, ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ನಾನು ಇರ್ತೀನಿ. ಅದಕ್ಕೆ ಬಗ್ಗೆ ಒಂದು ಸಣ್ಣ ಅನುಮಾನನೂ ಬರದೇ ಇರೋ ಥರ ನಾನು ನೋಡ್ಕೋತೀನಿ. ನೀನು ಧೈರ್ಯವಾಗಿ ಹೋಗ್ಬಾ. ಅದು ಸರಿ, ನಾಟಿ ಔಷಧಿ ಕೊಡೋರು ಎಲ್ಲಿ ಏನು ಅಂತ ನಿಂಗೆ ಗೊತ್ತಾಯ್ತಾ? ಹ್ಞೂ ಕಣೋ, ಒಂದು 70-80 ಕಿಲೋಮೀಟ್ರ್ ದೂರದಲ್ಲಿ ಪುಷ್ಪ ಪರ್ವತ ಅನ್ನೋ ಒಂದು ಬೆಟ್ಟ ಇದೆಯಂತೆ. ಅದ್ರ ತಪ್ಪಲಲ್ಲಿ ಪುಷ್ಪಗಿರಿ ಅನ್ನೋ ಒಂದು ಹಳ್ಳಿ ಇದೆಯಂತೆ. ಅಲ್ಲಿ ಪುಷ್ಪನಾಥ ಅನ್ನೋ ಒಬ್ರು ನಾಟಿ ವೈದ್ಯರಿದ್ದಾರಂತೆ. ಅವ್ರು ಔಷಧಿ ಕೊಡ್ತಾರಂತೆ. ಏನೋ ಇದು,
ನೀನು ಹೇಳ್ತಾರೋ ಹೆಸರುಗಳೆಲ್ಲ ಒಳ್ಳೆ ಮಾಯಾ ಬಜಾರ್ ಸಿನಿಮಾದಲ್ಲಿ ಬರೋ ಲೊಕೇಶನ್ಗಳ ಹೆಸರು, ಕ್ಯಾರೆಕ್ಟರ್ ಹೆಸರುಗಳ ಥರ ಇದೆ. ನಮ್ಗೆ ಯಾಕೋ ಅದೆಲ್ಲ ಅಮೃತ ಅವ್ರಿಗೆ ಕಂಡು ಬಂದರೆ ಅಷ್ಟು ಸಾಕು. ನನಗೂ ಅಷ್ಟೇ ಬೇಕಾಗಿರೋದು ಕಣ. ಸರಿ, ನೀನು ಹೋಗಿ ಬಾ. ಬೈ. ಕಾರ್ ಹತ್ರ ಬರ್ತೀನಿ. ಮಂದಾರ ಪುಷ್ಪದ ಮಧುನ ಹೀರೋದಕ್ಕೆ ಮತ್ತೇರಿ ಬರೋ ಮರಿದುಂಬಿ ತರ ಬರ್ತಾ ಇದೆಯಾ ಅರ್ಜುನ್? ಬಾ 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 ಬಾ. ಈ ಮಾಯಾ ಕನ್ಯೆ ಮೋಹ ಎಂತದ್ದು, ಈ ಊರ್ ಮಿಳಳ ಉನ್ಮಾದ ಎಂತದ್ದು, ಅದರ ಸವಿ ಎಂತದ್ದು ಅನ್ನೋದನ್ನ ನಿನಗೆ ನಾನ್ ತೋರಿಸ್ತೀನಿ. ಬಾ ಅರ್ಜುನ್, ಬಾ ಬಾ ಬಾ. ಅರ್ಜುನ್, ನೀನ ಯವನ ಪಾಠ ಬೇಕಾದ್ರೆ ತಪ್ಪಿಸ್ಕೊಳ್ಬೋದು. ಆದ್ರೆ ನನ್ನ ಮಾಯಾ ಪಾಠದಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಅಮೃತ, ನಾನು ನಿನ್ನ ಒಂದು ವಿಷಯ ಕೇಳ್ತೀನಿ. ಯಾವುದೇ ಮುಚ್ಚು ಮರೆ ಇಲ್ಲದೆ ನೀನು ಉತ್ತರ ಕೊಡಬೇಕು. ಕೇಳಿ ಅತ್ತೆ. ನೀನು ಮತ್ತೆ ಅರ್ಜುನ್ನು ನಮ್ಮಿಂದ ಏನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಬಲವಾಗಿ ಅನಿಸ್ತಾ ಇದೆ ನನಗೆ. ಯಾಕೆ ಸುಮ್ಮನಾದೆ? ಮಾತಾಡು ಅಮೃತ. ಅತ್ತೆ, ಇದುವರೆಗೂ ನಾನಾಗಲಿ ಅರ್ಜುನ್ ಅವರಾಗಲಿ ನಿಮ್ಮ ಹತ್ರ ಏನಾದರೂ ಮುಚ್ಚಿಟ್ಟಿದ್ದೀವ ಹೇಳಿ? ನಾನು ಇದುವರೆಗೂ ಹಾಗೆ ಅಂದ್ಕೊಂಡಿದ್ದೆ, ಆದರೆ ನೀವ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಅವನು ಎಲ್ಲಿ ಹೋದ, ಯಾಕೆ ಹೋದ ಅಂತ ನಿನಗೆ ಗೊತ್ತಿರುತ್ತೆ ಅಮೃತ. ನೀನು ಹೇಳ್ದೆ ಮುಚ್ಚಿಡ್ತಾ ಇದೆಯಾ? ಅತ್ತೆ, ನಿಮ್ಮಿಬ್ಬರಿಗೂ ಏನು ಹೇಳಿದ್ರೋ ಅದೇ ನನ್ನ ಹತ್ರನೂ ಹೇಳಿದ್ರು. ನನ್ನ ಮಾತು ನಂಬಿ. ನಿನ್ನ ನಾನು ಯಾವತ್ತಾನೇ ನಂಬಿಲ್ಲ ಹೇಳು? ನಮ್ಮ ನಂಬಿಕೆಗೆ ನೀನು ಯಾವತ್ತೂ ದ್ರೋಹ ಬಗ್ದಿಲ್ಲ, ಮುಂದೇನೂ ದ್ರೋಹ ಬಗೆಯೋದಿಲ್ಲ. ನೋಡು, ಇವತ್ತು ಸಂಕಷ್ಟಹರ ಚತುರ್ಥಿ. ಗಣೇಶನ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದೀನಿ. ಹೋಗಿ ಪ್ರಸಾದ ತಗೊಂಡ್ಬರ್ತೀನಿ. ಸರಿ ಅತ್ತೆ. ಅತ್ತೆಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಂ. ಈ ನಾಗಿನಿಗೆ ಕಣ್ಣು ಕಾಣುತ್ತೋ ಇಲ್ಲವೋ ಅಂತ ನಾನು ಪರೀಕ್ಷೆ ಮಾಡಲೇಬೇಕು. ಒಂದು ವೇಳೆ ಇವಳು ಕಣ್ಣು ಕಾಣ್ತಾ ಇಲ್ಲ ಅಂದರೆ ವಿಷ್ಣು ರುದ್ರ ಹೇಳಿದ್ದು ನಿಜಾನೇ ಅನಿಸುತ್ತೆ. ಅಮೃತ, ಎಲ್ಲಮ್ಮ ಹೋಗ್ತಿದ್ಯಾ?